ಏಕೆ ಏನಾಯ್ತು ಸಾತ್ವಿಕಿ? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ಸಾರಥಿಯನ್ನು ಇದಕ್ಕೆ ಆಲಸ್ಯ ಪೌರುತ್ಯದಿಂದ ಪಾಂಡವರ ಇದಕ್ಕೆ ನಾವುಗಳು ಮರುಗುವುದಾದರೂ ಏಕೆ? ಅವರವರು ನಮ್ಮ ಆತ್ಮೀಯರಲ್ಲವೇ. ಒಂದು ವೇಳೆ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ ನಾಲ್ವರು ಸಹೋದರರು ಮತ್ತು ಪಾಂಚಾಲಿಯ ಸಹಿತ ಮತ್ತೊಂದು ಬಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಲು ನನ್ನನ್ನು ನೋಡಿದ್ರೆ ಇಷ್ಟೊಂದು ಅಸಮಾಧಾನ. ನೀನು ನೋಡಿಗೆ ಹೊರಟೆ, ಆದರೆ ನನ್ನ ಸುದೈವವಲ್ಲ. ನಾನು ಮೊದಲೇ ಹಿಂದೆ ಬಂದಿದ್ದೇನೆ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕಡೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಸುಮ್ಮನೆ ಬಂದರೆ ನಾನಿಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿಕೊಂಡು ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಸರಿಯೇ, ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವರು ಇಟ್ಟಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನೀನು ಕೂಡ ಮರೆಯದಿರು. ನೀನು ಸಹ ಮರೆಯಬೇಡ. ಈ ಜನಾರ್ದನ ಅನ್ವಿತನಾಗಿ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಆ ಬೆಳಕಿನರಿಗೆ ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಕೇಳು ಚಕ್ರಪಾಣಿ, ಮೂರು ಲೋಕದ ಮಂಗಲವು ನಿನ್ನದೇ.